ಸಾಮಾನ್ಯವಾಗಿ ಹಬ್ಬ ಆದಮೇಲೆ ಮನೇಲಿ ಏನಾದರೂ ಪೂಜೆ ಇದ್ದರೆ ತುಂಬ ಬಾಳೆಹಣ್ಣುಗಳು ಉಳಿದು ಬಿಡುತ್ತೆ. ಈ ಉಳಿದಿರುವಂತಹ ಬಾಳೆಹಣ್ಣನ್ನು ಖಾಲಿ ಮಾಡೋದು ಹೇಗೆ ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ಈ ಉಳಿದಿರುವಂತಹ ಬಾಳೆಹಣ್ಣಲ್ಲಿ ರುಚಿಯಾಗಿ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇವತ್ತು ನಾನು ಒಂದು ಅಪರೂಪದ ಸಿಹಿ ತಿಂಡಿಯೊಂದಿಗೆ ಬಂದಿದ್ದೇನೆ. ಇದು ಬಾಳೆಹಣ್ಣಿನ ಹೋಳಿಗೆ. ತುಂಬ ಸುಲಭವಾಗಿ ಮಾಡುವಂತಹ ಒಂದು ಸಿಹಿ ತಿಂಡಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರುವಂತಹ 4 ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ನಾನು ತಗೊಂಡಿರೋದು ಪಚ್ಚಬಾಳೆಹಣ್ಣು. ನೀವು ಯಾವುದು ಸಹ ತಗೊಳ್ಬೋದು. ರಸಬಾಳೆಹಣ್ಣು, ಪುಟ್ಟಬಾಳೆಹಣ್ಣು ಯಾವುದು ಬೇಕಿದ್ರೂ ತಗೊಳ್ಬೋದು. ಮೊದಲಿಗೆ ಹೋಳಿಗೆಗೆ ಕಣಕಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. 1 ಕಪ್ನಷ್ಟು ಗೋಧಿ ಹಿಟ್ಟು, 1 ಚಿಟಿಕೆ ಅರಿಶಿಣ, 1 ಚಿಟಿಕೆ ಉಪ್ಪನ್ನು ಹಾಕಿ, 1 ಚಮಚ ತುಪ್ಪವನ್ನು ಹಾಕಿ ನಾನು ಕಣಕವನ್ನು ಕಲಿಸ್ಕೊತೀನಿ. ಈ ಬಾಳೆಹಣ್ಣಿನ ಹೋಳಿಗೆ ಗೋಧಿ ಹಿಟ್ಟಿನ ಕಣಕದಲ್ಲಿ ಮಾಡೋದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು ಮೊದಲಿಗೆ ಇದನ್ನು ಡ್ರೈ ಆಗಿ ಕಲಿಸ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚಪಾತಿ ಹಿಟ್ಟಿಗಿಂತ ಮೆದುವಾಗಿ, ಸಾಮಾನ್ಯವಾಗಿ ನಾವು ಹೋಳಿಗೆ ಕಣಕವನ್ನೆಲ್ಲ ಯಾವ ರೀತಿ ತೆಳುವಾಗಿ ಮೆದುವಾಗಿ ಕಲಿಸ್ಕೋತೀವೋ ಅಷ್ಟು ತೆಳುವಾಗಿ ಇದು ಬೇಡ. ಚಪಾತಿ ಹಿಟ್ಟಿಗಿಂತ ಚೂರು ಮೆದುವಾಗಿದ್ದರೆ ಸಾಕಾಗತ್ತೆ. ಅಷ್ಟು ತೆಳುವಾಗಿ ಕಲಿಸ್ಕೊಂಡ್ರೆ ಇದು ಚೆನ್ನಾಗಾಗೋದಿಲ್ಲ. ಒತ್ತೋದಕ್ಕೂ ತುಂಬ ಸುಲಭವಾಗಿ ಬರುತ್ತೆ. ನೋಡಿ, ಈ ಹದದಲ್ಲಿ ಕಲಿಸ್ಕೊಳ್ಳಿ. ಇಲ್ಲಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾಗಿ ಇದೆ ಹಿಟ್ಟು. ಚೆನ್ನಾಗಿ ನಾದ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ತೆಗೆದಿಡೋಣ. ಇದೊಂದು 15 ನಿಮಿಷ ಚೆನ್ನಾಗಿ ನೆನೆಯಲಿ. ಈಗ ಸಣ್ಣ ಮಿಕ್ಸಿ ಜಾರ್ನ ತಗೊಂಡು ಒಂದು 7ರಿಂದ 8 ಬಾದಾಮಿ, ಒಂದು 3-4 ಗೋಡಂಬಿಯನ್ನು ತಗೊಂಡು ಇದನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ. ಪರಿಮಳಕ್ಕೆ ಬಿಡಿಸಿಟ್ಟಿರುವಂತಹ 2 ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ಏಲಕ್ಕಿ ಬೀಜವನ್ನು ಹಾಕಿ ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಹೂರಣಕ್ಕೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಈಗ ಅದೇ ಮಿಕ್ಸರ್ ಜಾರಿಗೆ ನಾನು ತಗೊಂಡಿರುವಂತಹ ಬಾಳೆಹಣ್ಣನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿ ಹಾಕ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಹಬ್ಬಕ್ಕೆ ನೈವೇದ್ಯಕ್ಕೆ ಅಥವಾ ಪೂಜೆ ಸಮಾರಂಭಗಳಲ್ಲಿ ಹೆಚ್ಚಾಗಿ ಬಾಳೆಹಣ್ಣುಗಳನ್ನು ತಂದಾಗ ಒಂದೇ ಬಾರಿ ಹಣ್ಣಾಗಿ ಬಿಡುತ್ತೆ. ಈ ಬಾಳೆಹಣ್ಣನ್ನು ಸಹ ತಿನ್ನೋದಕ್ಕೆ ಯಾರಿಗೂ ಮನಸ್ಸಿರೋದಿಲ್ಲ. ಅಂಥ ಟೈಮ್ನಲ್ಲಿ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಈಗ ಬಾಳೆಹಣ್ಣನ್ನು ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ. ನಂತರ ಒಂದು ದಪ್ಪ ತಳದ ಬಾಣಲೆಯನ್ನು ತಗೊಂಡು ಅದಕ್ಕೆ 2 ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ 1/4 ಕಪ್ನಷ್ಟು, ನಾನು ಇದೇ ಕಪ್ಪಿನಲ್ಲಿ ಬೆಲ್ಲದ ಅಳತೆಯನ್ನು ಹೇಳ್ತೇನೆ, 1/4 ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕ್ತೀನಿ. ಚಿರೋಟಿ ರವೆಯ ಬದಲಾಗಿ ನೀವು ಉಪ್ಪಿಟ್ಟು ರವೆ ಅಥವಾ ಬನ್ಸಿ ರವೆ ಯಾವ್ದು ಬೇಕಿದ್ರೂ ಹಾಕ್ಕೊಳ್ಬೋದು. ಈ ರವೆಯನ್ನು ತುಪ್ಪದಲ್ಲಿ ಒಳ್ಳೆ ಪರಿಮಳ ಬರೋ ತನಕ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ರವೆ ಚೆನ್ನಾಗಿ ಹುರಿದ ಮೇಲೆ ನಾವು ರುಬ್ಬಿಟ್ಕೊಂಡಿರೋಂತಹ ಬಾಳೆಹಣ್ಣಿನ ಪಲ್ಪ್ ಏನಿದೆ ಅದನ್ನು ತಗೊಳ್ಳೋಣ. ಈಗ ನಾನು ತಗೊಂಡಿರೋಂತಹ ಕಪ್ಪಿನಲ್ಲಿ 1 ಕಪ್ನಷ್ಟು ಬಾಳೆಹಣ್ಣಿನ ಪಲ್ಪ್ ಇದೆ. ಇದು ನೀವು ಅಳತೆ ಬೇಕಿದ್ರೆ ಮಾಡಿಕೊಂಡೇ ಹಾಕ್ಕೋಬೋದು. ಚೆನ್ನಾಗಿ ರವೆಯ ಮಿಶ್ರಣದೊಂದಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸಣ್ಣ ಉರಿಯಲ್ಲೇ ಮಾಡಿ, ಯಾಕೆಂದರೆ ಇದು ಬೇಗ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬಾ ಬೇಗ ಗಟ್ಟಿಯಾಗುತ್ತೆ. ತುಂಬ ಕಾಯಿಸುವಂಥ ಅಗತ್ಯನೂ ಇಲ್ಲ. ಇದು ನೋಡಿ, 2ರಿಂದ 3 ನಿಮಿಷದಲ್ಲಿ ಈ ರೀತಿ ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ಅದೇ ಕಪ್ಪಿನಲ್ಲಿ 1 ಕಪ್ನಷ್ಟು ಬೆಲ್ಲವನ್ನು ಪುಡಿ ಮಾಡಿ ಹಾಕ್ಕೋತಾ ಇದ್ದೀನಿ. ಬಾಳೆಹಣ್ಣಿನ ಸಿಹಿಯನ್ನು ನೋಡಿಕೊಂಡು ಬೆಲ್ಲವನ್ನು ಹಾಕ್ಕೊಳ್ಳಿ. ಮತ್ತು ಬಾಳೆಹಣ್ಣಿನಲ್ಲಿ ಒಂಚೂರು ಹುಳಿಯ ಅಂಶ ಇರುತ್ತೆ. ಹಾಗಾಗಿ ಬೆಲ್ಲ ಸಹ ಇಲ್ಲಿ ಹದವಾಗಿ ಬೇಕು. ನಾನು ಬಾಳೆಹಣ್ಣಿನ ಪಲ್ಪ್ ಎಷ್ಟಿದೆಯೋ ಅಷ್ಟೇ ಬೆಲ್ಲವನ್ನು ತಗೊಂಡಿದ್ದೀನಿ. ಇವಾಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ. ನೋಡಿ, ಪೂರ್ತಿಯಾಗಿ ಕರಗದ ಮೇಲೆ ನಾವು ಮಾಡಿಟ್ಕೊಂಡಿರುವಂತಹ ಗೋಡಂಬಿ ಮತ್ತು ಬಾದಾಮಿಯ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇದಕ್ಕೆ ನಾನು ಏಲಕ್ಕಿ ಪುಡಿಯನ್ನು ಸೇರಿಸಿದ್ದೀನಿ. ನೀಟಾಗಿ ಇದನ್ನು ತಳ ಬಿಡದೇ ಇರೋ ಥರ ಮಿಕ್ಸ್ ಮಾಡ್ತಾ ಇರಿ. 2ರಿಂದ 3 ನಿಮಿಷದಲ್ಲೆಲ್ಲ ಇದು ಒಂದೇ ಮುದ್ದೆ ಆಕಾರಕ್ಕೆ ಬಂದ್ಬಿಡುತ್ತೆ. ಈ ಹೂರಣ ನಮಗೆ ಉಂಡೆ ಕಟ್ಟೋದಕ್ಕೆ ಆಗಬೇಕು, ಆ ಹದದಲ್ಲಿ ಬರಬೇಕು. ನೋಡಿ, ಇವಾಗ ಗಟ್ಟಿ ಆಗ್ತಾ ಇದೆ. ಇದು ತುಂಬಾ ಬೇಗ ಗಟ್ಟಿ ಆಗತ್ತೆ ಫ್ರೆಂಡ್ಸ್. ಇದೇ ರೀತಿ ನಾನು ಹಲಸಿನ ಹಣ್ಣಿನ ಹೋಳಿಗೆ ಮಾಡೋದನ್ನು ಸಹ ತೋರಿಸಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಅದರ ಲಿಂಕನ್ನು ಹಾಕಿರ್ತೀನಿ, ದಯವಿಟ್ಟು ನೀವು ಚೆಕ್ ಮಾಡ್ಕೊಳ್ಬೋದು. ಇವಾಗ ಹೂರಣ ಪೂರ್ತಿಯಾಗಿ ಗಟ್ಟಿ ಆಗ್ತಾ ಇದೆ ಅಂತನ್ನುವಾಗ ಕಡೆಯಲ್ಲಿ 1.5 ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ರುಚಿಯಾಗಿರುತ್ತೆ ಮತ್ತು ಇದು ಬೇಗ ತಳ ಹಿಡ್ಕೊಳ್ಳೋದಿಲ್ಲ. ಹಾಗಾಗಿ ತುಪ್ಪವನ್ನು ಹಾಕಿ ಚೆನ್ನಾಗಿ ಈ ರೀತಿ ಮೊಗಚ್ಕೊಳ್ಳಿ. ನೋಡಿ, ಈಗ ಒಂದೇ ಮುದ್ದೆ ಆಕಾರದಲ್ಲಿ ಇದು ಬಂದಿದೆ. ಇದು ತಣ್ಣಗಾದ ಮೇಲೆ ಇನ್ನೂ ಸಹ ಗಟ್ಟಿ ಆಗುತ್ತೆ. ಇವಾಗ ನಮಗೆ ಹೋಳಿಗೆಗೆ ಹೂರಣ ತಯಾರಾಗಿದೆ. ಇಷ್ಟು ಗಟ್ಟಿಯಾದರೆ ಸಾಕು. ಈಗ ಉರಿಯನ್ನು ಆರಿಸ್ಕೊಳ್ಳೋಣ. ಈಗ ತಯಾರಿಸ್ಕೊಂಡಿರೋಂತಹ ಹೂರಣವನ್ನು ನಾನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ.
ಬಾಳೆಹಣ್ಣಿನ ಪರಿಮಳದೊಂದಿಗೆ ಹೋಳಿಗೆ ತುಂಬ ರುಚಿಯಾಗಿರುತ್ತೆ. ಇದನ್ನು 1 ವಾರಗಳ ಕಾಲ ನೀವು ಇಟ್ಟು ಸಹ ತಿನ್ಬೋದು. ನೋಡಿ ಈ ರೀತಿ ಉಂಡೆ ಕಟ್ಟೋದಕ್ಕೆ ಬರಬೇಕು ಹೂರಣ. ಆವಾಗ ಹೋಳಿಗೆ ಒಂದು ಚೂರು ಹರಿದೇ ಇರೋ ಥರ ತುಂಬ ಚೆನ್ನಾಗಿ ಬರುತ್ತೆ. ಈಗ ಪರ್ಫೆಕ್ಟಾಗಿ ಹೂರಣ ತಯಾರಾಗಿದೆ. ಈ ಕಡೆ ಕಣಕ ಸಹ ತುಂಬ ಚೆನ್ನಾಗಿ ನೆಂದಿದೆ. ಈ ನೆಂದಿರೋಂತಹ ಕಣಕವನ್ನು ಈ ರೀತಿ ಬಟ್ಟಲ ಆಕಾರದಲ್ಲಿ ನಾನು ಕೈನಲ್ಲೇ ಮಾಡ್ಕೋತಾ ಇದ್ದೀನಿ. ನಾವು ಮಾಮೂಲಿ ಹೋಳಿಗೆಗಳನ್ನ ಯಾವ ರೀತಿ ತುಂಬ್ತೀವೋ ಅದೇ ರೀತಿ ತುಂಬಿದರೆ ಆಯಿತು. ಕಣಕ ಮತ್ತು ಹೂರಣದ ಉಂಡೆ ಒಂದೇ ಪ್ರಮಾಣದಲ್ಲಿ ಇರಲಿ. ಒಂದು ದೊಡ್ಡದು ಒಂದು ಚಿಕ್ಕದು ಬೇಡ. ಎಷ್ಟು ಕಣಕ ತಗೊಂಡಿರ್ತೀವೋ ಅಷ್ಟೇ ಹೂರಣವನ್ನು ತಗೊಂಡು ಕಣಕದಲ್ಲಿ ಇಟ್ಟು ನಾವು ಹೂರಣವನ್ನು ತುಂಬಿದರೆ ಆಯಿತು. ಎಕ್ಸ್ಟ್ರಾ ಗೋಧಿ ಹಿಟ್ಟಿನ ಕಣಕ ಇದ್ದರೆ ಅದನ್ನು ಈ ರೀತಿ ಮೇಲ್ಗಡೆಯಿಂದ ತೆಗೆದು ಬಿಡಿ. ಇದನ್ನು ನಾವು ಹಿಟ್ಟು ಹಾಕಿ ಲಟ್ಟಿಸೋದ್ರಿಂದ ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಬೋದು. ಎಷ್ಟು ತೆಳುವಾಗಿ ಬೇಕಾದರೂ ಇದನ್ನು ನಾವು ಲಟ್ಟಿಸ್ಕೋಬೋದು. ಗೋಧಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ನಾವು ಕಲಿಸ್ಕೊಂಡಿರೋದ್ರಿಂದ. ಈಗ ನಾನು ಇದನ್ನು ಗೋಧಿ ಹಿಟ್ಟಿನಲ್ಲೇ ಅದ್ದಿಸಿ ಚಪಾತಿಯನ್ನೆಲ್ಲ ಲಟ್ಟಿಸೋ ಥರ ಇದನ್ನು ಲಟ್ಟಿಸ್ತಾ ಇದ್ದೀನಿ. ಲಟ್ಸೋದಕ್ಕಂತೂ ತುಂಬಾ ಈಸಿಯಾಗಿ ಬರುತ್ತೆ, ಒಂಚೂರು ಹರಿಯೋದಿಲ್ಲ. ಮತ್ತು ನಾವು ಒಳಗಡೆ ಹಾಕಿರೋಂತಹ ಹೂರಣ ಸಹ ತುದಿಯವರೆಗೂ ಅದು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಇದು ಸ್ಪ್ರೆಡ್ ಆಗ್ತಾ ಇದೆ ಅಂತ. ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೊಳ್ಳಿ. ನಾನು ಇದನ್ನು ತೆಳುವಾಗಿ ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ಒಂದು ಅಪರೂಪವಾದಂತಹ ಸಿಹಿ ಫ್ರೆಂಡ್ಸ್ ಇದು. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಇವಾಗ ಪೂರ್ತಿಯಾಗಿ ನಾನು ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಕಾವಲಿಯನ್ನು ಬಿಸಿಗಿಟ್ಕೊಂಡು ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆಯನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈಗ ಮಾಡ್ಕೊಂಡಿರೋಂತಹ ಹೋಳಿಗೆಯನ್ನು ಹಾಕ್ಕೊಳ್ಳೋಣ. ಸುತ್ತಲೂ ಅಷ್ಟೇ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಳ್ಳಿ. ಇಲ್ಲ ನಿಮ್ಗೆ ಏನೂ ಬೇಡ ಅಂದರೆ ಹಾಗೆ ಸಹ ಇದನ್ನು ಬೇಯಿಸ್ಕೊಳ್ಬೋದು. ಒಂದು ಕಡೆ ಚೆನ್ನಾಗಿ ಕುಕ್ ಆದಮೇಲೆ ಇನ್ನೊಂದು ಕಡೆ ಇದನ್ನು ಟರ್ನ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಬರ್ತಾ ಇದೆ. ಈ ಥರ ಉಬ್ಬಿ ಉಬ್ಬಿ ಬಂದರೆ ಹೋಳಿಗೆ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇದನ್ನು ಬೇಯಿಸ್ಕೊಂಡ್ರೆ ನಿಮಗೆ ತುಂಬ ದಿನ ತನಕ ಇಟ್ಟು ತಿನ್ಬೋದು. ಇದನ್ನು ಹಸಿ ಹಸಿಯಾಗಿ ತೆಗೆದ್ರೆ ಅದು ಬಾಳಿಕೆ ಬರೋದಿಲ್ಲ, 2 ದಿನಕ್ಕೆ ಹಾಳಾಗಿ ಹೋಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಇದು ಉಬ್ಬಿ ಉಬ್ಬಿ ಬರ್ತಾ ಇದೆ ಅಂತ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಘಮ ಘಮ ಅಂತ ಇರೋ ಬಾಳೆಹಣ್ಣಿನ ಹೋಳಿಗೆ ತಯಾರಾಯಿತು. ನೋಡಿ ಮಾಡಿಟ್ಕೊಂಡಿರೋಂತಹ ಎಲ್ಲವನ್ನು ನಾನು ಈ ರೀತಿ ಹೋಳಿಗೆಯನ್ನಾಗಿ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿಯಾಗಿರುವಂತಹ ಹೋಳಿಗೆಯನ್ನು ತುಪ್ಪದೊಟ್ಟಿಗೆ ಮಾಡಿಕೊಡಿ, ತುಂಬಾ ರುಚಿಯಾಗಿ ಇರುತ್ತೆ. ಬಾಳೆಹಣ್ಣಿದ್ರೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.